ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ದಿನೇ ದಿನೇ ಹೊಸ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಕಾಂಗ್ರೆಸ್ಸಿಗರು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಹೋದ್ರೆ, ಕಾಂಗ್ರೆಸ್ಸಿಗರು ಬಿಜೆಪಿ ಸರ್ಕಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇದೀಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಿಡಿಯನ್ನ ಕಾರಿರುವಂತದ್ದು. ಯಾಕೆ ಈ ಕಿಡಿಯನ್ನ ಕಾರಿದ್ದಾರೆ? ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ರೀತಿಯಾಗಿ ಕಿಡಿ ಕಾಡಿರುವಂತಹದ್ದಾದ್ರೂ ಯಾಕೆ ಅಂತ ನೋಡ್ತಾ ಹೋದ್ರೆ, ದೇಶದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ಕಿಡಿಯನ್ನ ಕಾರಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. 110 ದಾಟಿದಂತಹ ಪೆಟ್ರೋಲ್ ಬೆಲೆ ಇದೀಗ 78 ವರ್ಷದಲ್ಲೇ ಇದೇ ಮೊದಲು ಅಂತ ರಾಜ್ಯ ಸರ್ಕಾರ ಕಿಡಿಯನ್ನ ಕಾಡಿರುವಂಥದ್ದು. ಕೇಂದ್ರದ ಬಿಜೆಪಿ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ 7.52 ರೂಪಾಯಿಯನ್ನ ಹೆಚ್ಚಿಸುವ ಮೂಲಕ ಇಂಧನ ಲೂಟಿಯನ್ನ ಆರಂಭಿಸ್ತಾ ಇದೆ ಅಂತ ಇದೀಗ ರಾಜ್ಯ ಸರ್ಕಾರ ಆರೋಪವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಕಳೆದ 11 ದಿನಗಳು ವೇತನ ವರ್ಗ ಹಾಗೆ ರೈತರಾಗ್ಲಿ ಬಡವರಾಗ್ಲಿ ಗೃಹಿಣಿಯರು ಸೇರಿದಂತೆ ಸಣ್ಣ ಉದ್ಯಮಿಗಳು ಮತ್ತು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುವಂತಹ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು ಬಿಜೆಪಿ ಸರ್ಕಾರ ಕನ್ನಡಿಗರಿಗೆ ಮಾಡುತ್ತಿರುವಂತಹ ಈ ವಂಚನೆ ಬಗ್ಗೆ ಇದೀಗ ರಾಜ್ಯ ಸರ್ಕಾರ ಆರೋಪವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಈ ರೀತಿಯಾದಂತಹ ಅತಿರೇಕದ ಲೂಟಿ ಮತ್ತು ಪಿಕ್ ಪಾಕೆಟ್ ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಇನ್ನು ಬಿಜೆಪಿ ನಾಯಕರಾಗ್ಲಿ ಹಾಗೆ ಮೋದಿ ಸರ್ಕಾರವು ಜನರ ಸಂಕಷ್ಟವನ್ನ ಹಾಸ್ಯ ಮಾಡುತ್ತಾ ಕನ್ನಡಿಗರು ಮತ್ತು ದೇಶದ ಜನರು ಎದುರಿಸುತ್ತಾ ಇರುವಂತಹ ಜೀವನೋಪಾಯದ ಬಿಕ್ಕಟ್ಟಿಗೆ ಯಾವುದೇ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅಂತ ಈ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜನರ ಲೂಟಿ ಹಾಗೆ ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಗೃಹ ಬಳಕೆಯ ಗ್ಯಾಸ್ ಹಾಗೆ ವಾಣಿಜ್ಯ ಗ್ಯಾಸ್, ಸಣ್ಣ LPG ಸಿಲಿಂಡರ್ ಹಾಗೆ CNG ಬೆಲೆಗಳ ಭಾರಿ ಏರಿಕೆ ಕಂಡಿರುವಂಥದ್ದು. ಇದರಿಂದಲೂ ಕೂಡ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇರೋದುಂಟು. ಇದು ದೈನಂದಿನ ಬಳಕೆಯ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳ ಮೇಲೂ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರುವಂತಹ ರೂಲ್ಸ್ಗಳನ್ನು ಹಿಂಪಡೆಯಬೇಕು ಅಂತ ಇದೀಗ ರಾಜ್ಯ ಸರ್ಕಾರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಿಜೆಪಿ ಆಗಲಿ ಹಾಗೆ ಮೋದಿ ಸರ್ಕಾರದ ಈ ಹಗಲು ದರೋಡೆಯು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಮತ್ತು ಕಸ್ಟಮ್ಸ್ ಸುಂಕವನ್ನು ವಿಧಿಸುವ ಮೂಲಕ 43 ಲಕ್ಷ ಕೋಟಿ ಸಂಗ್ರಹಿಸಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತುರ್ತು ಸಂದರ್ಭಗಳಲ್ಲಿ ದೇಶಕ್ಕೆ ನೆರವಾಗಲು ಇರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ತುರ್ತು ಮೀಸಲು ನಿಧಿಯನ್ನ ಇದೀಗ ಲೂಟಿ ಮಾಡುವಂತಹ ಹಂತಕ್ಕೆ ತಲುಪಿದೆ ಕೇಂದ್ರ ಸರ್ಕಾರ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಒಂದು ವಾರದಲ್ಲೇ 11 ಬಾರಿ ಬೆಲೆ ಏರಿಕೆ ಆಗ್ತಾ ಇರೋದ್ರ ಬಗ್ಗೆ ಇದೀಗ ರಾಜ್ಯ ಸರ್ಕಾರ ತಮ್ಮ ಆರೋಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೋದಿ ಸರ್ಕಾರ ಮತ್ತು ಬಿಜೆಪಿ ಈ ಇಂಧನ ಲೂಟಿಯನ್ನ ತಕ್ಷಣವೇ ನಿಲ್ಲಿಸಬೇಕು ಮತ್ತು ಪೆಟ್ರೋಲ್ ಡೀಸೆಲ್ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಗ್ಯಾಸ್ ಹಾಗೆ ಸಣ್ಣ ಸಿಲಿಂಡರ್ CNG ಮತ್ತು PNG ಬೆಲೆಗಳನ್ನು ಕೂಡಲೇ ಕಡಿತಗೊಳಿಸಬೇಕು ಅಂತ ಇದೀಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಳೆದ 12 ವರ್ಷದಿಂದಲೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನ ಮಾಡ್ತಾನೆ ಬರ್ತಾ ಇದೆ ಕೇಂದ್ರ ಸರ್ಕಾರ. ಈ ವಿರುದ್ಧವಾಗಿ ಇದೀಗ ರಾಜ್ಯ ಸರ್ಕಾರ ಕಿಡಿಕಾರಿದ್ದಾರೆ. ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವುಗಳನ್ನ ಏರಿಕೆ ಮಾಡೋದ್ರ ಬಗ್ಗೆ ನಿಮ್ಮದೇ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ
ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆಯೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತೇಳಿ ಈ ದೇಶದ ಜನರಿಗೆ ಟೋಪಿ ಹಾಕತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗುಜರಾತ್ ಹಾಗಾಗಿ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಬೆದರಕ್ಕೆ ಹೋಗ್ತಾ ಇದೆ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನಿನ್ನೆ ಎಲ್ಲ ಮೊನ್ನೆ ಭಾನುವಾರ ಮೊನ್ನೆ ಶುರುವಾರ ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ. ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತೇಳಿ ಸಿಲಿಂಡರು 28 ರೂಪಾಯಿ ಒಂದ್ ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯ್ತು. 1 ಮೇಗೆ 993 ಆಯ್ತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿಯಾಗಿ ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗುವುದು. ಇವತ್ತು ಇಂಥ ಒಂದು ದೊಡ್ಡ ಹೈಕನ್ನ